ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನಮ್ಮ ಇನ್ನೊಂದು ವೀಡಿಯೋಗೆ. ಸೊ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ 10 ಗಂಟೆ ಆಗಿತ್ತು. ಅಲ್ಲೇ ಮನೆಯಿಂದ ಬಸ್ ಸ್ಟ್ಯಾಂಡಲ್ಲಿ ಮಣಿಪಾಲ್ ಹಾಸ್ಪಿಟ್ಲ್ ಒಂದು ಡ್ರಾಪ್ ಸಿಕ್ತು. ಸೊ ಡ್ರಾಪ್ ಸಿಕ್ಕಿ ಮತ್ತೆ ವಾಪಸ್ ಅಪಾರ್ಟ್ಮೆಂಟ್ ಹತ್ರನೇ ಬಂದೆ. ಸೊ ಆಮೇಲೆ ಅಪಾರ್ಟ್ಮೆಂಟಿಂದ ಸಿಂಗಾಪುರ ಅವಕ್ಷ ಹಾಸ್ಪಿಟ್ಲ್ ಸಿಕ್ತು, MS ಪಳ್ಳಿ ಹತ್ರ. ಸೊ ಡ್ರಾಪ್ ಮಾಡಿ ಅಲ್ಲಿಂದ ಮತ್ತೆ MS ಪಳ್ಳಿಯಿಂದ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಸಿಕ್ತು. ಅಲ್ಲಿ ಡ್ರಾಪ್ ಮಾಡಿ ಕೂತಿದ್ದೆ. ಅಲ್ಲೊಬ್ಬರು ಕಸ್ಟಮರು ಬುಕ್ ಮಾಡಲ್ಲ, ಅಲ್ಲಿ ತೋರಿಸೋ ರೇಟೇ ಕೊಡ್ತೀನಿ, ಯಶವಂತಪುರ ರೈಲ್ವೆ ಸ್ಟೇಷನ್ ಬಿಡು ಅಂದರು. ಸೊ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ರೈಲ್ವೆ ಸ್ಟೇಷನಿಗೆ ಬಿಟ್ಟು ಫುಲ್ಲು ಜಾಮ್ ಆಗೋಗೈತೆ. ರೈಲ್ವೆ ಸ್ಟೇಷನಲ್ಲಿ ಪಿಕಪ್ಗೆ ಯಾವುದೋ ಡ್ಯೂಟಿ ಬೀಳ್ತಾ ಇಲ್ಲ. ಇವಾಗ ಹೋಗ್ಬೇಕು ಯಶವಂತಪುರ ಬಿಟ್ಟು ಆಚೆ ಹೋಗಿ ಮತ್ತೆ ಕೆರೆ ಸೈಡ್ ಎಲ್ಲಾದ್ರೂ ಹಾಕ್ಕೊಂಬಿಟ್ಟು ಸೊ ನೋಡ್ಬೇಕು ನೆಕ್ಸ್ಟು ಎಲ್ಲಿಗೆ ಬೀಳುತ್ತೆ ಅಂತ. ಇವಾಗ ರ್ಯಾಪಿಡೋದಲ್ಲಿ ಒಂದು ಬುಕ್ಕಿಂಗ್ ಬಂದಿದೆ ನೋಡಿ ಇದು. ಸೊ ಕಸ್ಟಮರ್ ಫೋನ್ ಮಾಡಿದರು, 5 ಜನ ಇದ್ದಾರಂತೆ ಮೆಜೆಸ್ಟಿಕ್ಗೆ. ಸೊ ಅದಕ್ಕೆಲ್ಲ 5 ಜನಕ್ಕೆಲ್ಲ ಆಗಲ್ಲ, 4 ಜನ ಮಾತ್ರ ಪರ್ಮಿಷನ್ ಅಂತ ಹೇಳಿದೆ. ಎಕ್ಸ್ಟ್ರಾ ಏನಾದ್ರು ಕೊಡ್ತೀನಿ ಅಂದರು. ಎಕ್ಸ್ಟ್ರಾ ತೊಗೊಂಡು ಒದ್ದಾಡೋಕ್ಕಾಗಲ್ಲ ಆಮೇಲೆ ನಾವು, ಅದಕ್ಕೋಸ್ಕರ ಕ್ಯಾನ್ಸಲ್ ಡ್ಯೂಟಿ ಅದು. ಸೊ ಆ ಡ್ಯೂಟಿ ಕ್ಯಾನ್ಸಲ್ ಮಾಡಾದಮೇಲೆ ಅಲ್ಲಿಂದನೇ ದೊಡ್ಡ ಬೊಮ್ಮಸಂದ್ರದಿಂದ ಅಟ್ಟೂರು ಲೇಔಟ್ ಒಂದು ಡ್ಯೂಟಿ ಬಿತ್ತು. ಸೊ ಅಟ್ಟೂರು ಲೇಔಟ್ ಕರ್ಕೊಂಬಂದು ಕಸ್ಟಮರ್ನ ಡ್ರಾಪ್ ಮಾಡಿದೆ. ಅಟ್ಟೂರು ಲೇಔಟ್ ಆದಮೇಲೆ ಯಲಹಂಕ 5th ಫೇಸ್ ವಿಶಾಲ್ ಮಾರ್ಟಿಂದ ನವರತ್ನ ಜ್ಯುವೆಲ್ಲರ್ಸು NESಗೆ. ಸೊ ಅಲ್ಲಿಗೊಂದು ಡ್ರಾಪ್ ಮಾಡಿದೆ. ಅದಾದಮೇಲೆ ಮತ್ತೆ ನಾವು ನವಚೇತನ ಹಾಸ್ಪಿಟ್ಲಿಂದ ಅನಂತಪುರ ಒಂದು ಡ್ಯೂಟಿ ಬಿತ್ತು. ಸೊ ಅದು ಕಸ್ಟಮರ್ನ ಡ್ರಾಪ್ ಮಾಡಿದೆ. ಅವ್ರನ್ನ ಡ್ರಾಪ್ ಮಾಡಾದ್ಮೇಲೆ ಮತ್ತೆ ಅಲ್ಲೇ ಅಟ್ಟೂರು ಲೇಔಟಿಂದಾನೇ ಒಂದು ಡೈರಿ ಕ್ರಾಸಿಗೆ ಡ್ಯೂಟಿ ಬಿತ್ತು. ಸೊ ಅದನ್ನು ಮಾಡಿದೆ. ಸೊ ಇವಾಗ ಮತ್ತೆ ವಿಶಾಲ್ ಮಾರ್ಟ್ ಹತ್ರ ಅಪಾರ್ಟ್ಮೆಂಟಿಂದ ಜ್ಞಾನಜ್ಯೋತಿ ಕಾಲೇಜ್ ಹತ್ರ ಯಲಹಂಕದಲ್ಲೇ. ಸೊ ಇಲ್ಲೇ ಇವಾಗ ಯಲಹಂಕದಲ್ಲೇ ಒಂದು 5-6 ಡ್ಯೂಟಿ ಆಗಿದೆ. ಇಲ್ಲೇ ರೌಂಡ್ ಹೊಡಿತಾ ಇದ್ದೀನಿ. 9 ಗಂಟೆ ಆಗಿದೆ ಟೈಮು. ಸೊ ಇಲ್ಲೇ ಲೋಕಲ್ ಡ್ಯೂಟೀಸ್ ಮಾಡೋಣ ಅಂತಾನೆ. ಇಲ್ಲೇ ಲೋಕಲ್ ಡ್ಯೂಟೀಸ್ ಮಾಡಿಕೊಂಡು ಹೋಗೋಣ ಮನೆಗೆ, ನೋಡೋಣ ಎಷ್ಟಾಗುತ್ತೆ ಅಂತ. ಇವತ್ತು ಒಂದು 2-3 ಅವರ್ ಮಧ್ಯೆ ಗ್ಯಾಪ್ ಕೊಟ್ಟಿದ್ದೆ, ಸ್ವಲ್ಪ ಏನೋ ಬೇರೆ ಕೆಲಸ ಇತ್ತು ಅಂತ ಆಫ್ ಮಾಡ್ಕೊಂಡಿದ್ದೆ ಡ್ಯೂಟಿನ. ಸೊ ಮಿಕ್ಕಿ ಟೈಮಲ್ಲೆಲ್ಲ ನೋಡೋಣ ಎಷ್ಟಾಗುತ್ತೆ ಏನು ಅಂತ. ಇವಾಗ ಆಲ್ರೆಡಿ 9 ಗಂಟೆ ಆಗಿದೆ. ಸೊ ಇನ್ನೂ ಟೈಮ್ ಇದೆ, ಇನ್ನೂ ಮಾಡೋಣ. ಇಲ್ಲೇ ಲೋಕಲ್ ಡ್ಯೂಟೀಸೇ ಮಾಡೋಣ, ಯಾಕಂದರೆ ಸಿಕ್ಕಾಪಟ್ಟೆ ಹೆವಿ ಟ್ರಾಫಿಕ್ ಇದೆ ಇವತ್ತು ಸಿಟಿ ಒಳಗಡೆ ಎಲ್ಲ. ಯಲಹಂಕನೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ ಇವತ್ತು. ಸೊ ಇಲ್ಲೇ 2 ಕಿಲೋಮೀಟ್ರ್ ಬರೋಕ್ಕೇ ಆಲ್ಮೋಸ್ಟ್ 15 ನಿಮಿಷ 20 ನಿಮಿಷ ಆಗ್ತಾಯಿದೆ. ಸೊ ಅದಕ್ಕೆ ಇಲ್ಲೇ ಆದಷ್ಟು ಲೋಕಲ್ ಡ್ಯೂಟೀಸ್ ಮಾಡಿಕೊಂಡು ನೋಡೋಣ. ಆಮೇಲೆ ಎಲ್ಲರೂ ಲಾಂಗ್ ಬಿತ್ತು ಅಂದರೆ ಮನೆ ಕಡೆಗೆ ಹೋಗೋಣ, ಇಲ್ಲಾಂದರೆ ಇಲ್ಲೇ ಲೋಕಲ್ ಮಾಡಿಕೊಂಡು ಆಮೇಲೆ ನೋಡೋಣ. ಗೋ ಹೋಮ್ ಮಾಡ್ಕೊಂಡು ಹೋದ್ರಾಯ್ತು. ಇನ್ನೂ ಟೈಮ್ ಇದೆ, ಬೇಜಾನ್ ಟೈಮ್ ಇದೆ, ಮಾಡೋಣ ಇಲ್ಲೇ ಲೋಕಲ್ ಡ್ಯೂಟಿ ಮಾಡೋಣ ಇವತ್ತು. ಸೊ ಹಾಯ್ ಫ್ರೆಂಡ್ಸ್, ಯಲಹಂಕದಲ್ಲೇ ಡ್ಯೂಟಿಗಳು ಮಾಡಿದೆ, ಅಲ್ಲೇ ಚಿಕ್ಕ ಪುಟ್ಟ. ಸೊ ಆಮೇಲೆ ಅಲ್ಲಿಂದ ವಿದ್ಯಾರಣ್ಯಪುರ ಬಿತ್ತು, ಯಲಹಂಕ ಡೈರಿ ಕ್ರಾಸ್ ಬಾರ್ವಿಕಿ ನೇಷನಿಂದ. ಸೊ ವಿದ್ಯಾರಣ್ಯಪುರ ಡ್ರಾಪ್ ಮಾಡಿ ಇಲ್ಲೇ ಫ್ರೆಂಡ್ ಮನೆ ಹತ್ರ ಗಾಡಿ ಹಾಕ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಯಾವುದೂ ಡ್ಯೂಟಿ ಬಿದ್ದಿಲ್ಲ. ಸೊ ಅದಕ್ಕೆ ಹೋಗೋಣ ಮನೆ ಕಡೆ ಇದ್ದೇನೆ. ಆಲ್ರೆಡಿ 10:15 ಆಯಿತು ಟೈಮು. ಮನೆ ಹತ್ರ ಬೇರೆ ಮಳೆ ಬರ್ತಾಯಿದ್ದಂತೆ ಹೆವಿಯಾಗಿ. ಸೊ ಹೋಗೋಣ ಮನೆ ಕಡೆಗೆ ಅಂತ ಹೊರಡ್ತಾ ಇದ್ದೀನಿ. ಸೊ ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು ಊಬರಲ್ಲಿ ಬಂದ್ಬಿಟ್ಟು 1100 ರೂಪಾಯಿ ಆಗಿದೆ. ಮತ್ತು ಒಂದು ಪರ್ಸ್ನಲ್ ಡ್ಯೂಟಿ ಮಾಡಿದ್ದು, ಅಂದರೆ ಬುಕ್ ಮಾಡಲಿಲ್ಲ ಕಸ್ಟಮರು, ಅದೇ ರೇಟ್ ಕೊಡ್ತೀನಿ ಅಂತ ಅಂದರು. ಸೊ ಓಕೆ ಅಂತ ಅದಕ್ಕೆ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಯಶವಂತಪುರಗೆ. ಸೊ ಅದೊಂದು. ಆಮೇಲೆ ರ್ಯಾಪಿಡೋದಲ್ಲಿ 2-3 ಡ್ಯೂಟಿ ಮಾಡಿದ್ದೀನಿ ರ್ಯಾಪಿಡೋದಲ್ಲಿ. ಸೊ ರ್ಯಾಪಿಡೋದಲ್ಲಿ 3 ಡ್ಯೂಟಿ. ಓಲಾದಲ್ಲಿ ಮಾಡಿಲ್ಲ ಇವತ್ತು. ಓಲಾದಲ್ಲಿ 2 ಡ್ಯೂಟಿ ಬಂದಿಲ್ಲ. ಓಕೆ, ಅಂದರೆ ನನಗೆ ಕನ್ವೀನಿಯೆಂಟ್ ಆಗಿರೋದು ಯಾವುದೂ ಬಂದಿಲ್ಲ ಓಲಾದಲ್ಲಿ. ಡ್ಯೂಟಿನೇ ಬಂದಿಲ್ಲ ಅಂತಲ್ಲ, ನನಗೆ ಕನ್ವೀನಿಯೆಂಟ್ ಆಗಿರೋದು ಯಾವುದೂ ಬಂದಿಲ್ಲ ಓಲಾದಲ್ಲಿ. ಸೊ ಓಲಾದಲ್ಲಿ ಡ್ಯೂಟಿ ಮಾಡಿಲ್ಲ. ನಮ್ಮ ಯಾತ್ರೆಯಲ್ಲಿ ಒಂದು ಬೆಳಗ್ಗೆ ಮಾಡಿದ್ದೆ. ಸೊ ಎಲ್ಲ ಸೇರಿಬಿಟ್ಟು ಟೋಟಲಾಗಿ 2300 ರೂಪಾಯಿ ಆಗಿದೆ ಅರ್ನಿಂಗ್ಸ್ ಇವತ್ತು. ಅಂದರೆ 2300, ಒಂದು 500 ರೂಪಾಯಿ ಗ್ಯಾಸ್ ಹೋಗಿದೆ ಗಾಡಿಗೆ ಇವತ್ತು. ಯಾಕಂದರೆ ಸ್ವಲ್ಪ ಹೆವಿ ಟ್ರಾಫಿಕ್ ಇತ್ತು. 500 ಹೋಗಿಲ್ಲ, ಮೋಸ್ಟ್ಲಿ 1 ಪಾಯಿಂಟ್ ಕಮ್ಮಿ ಇತ್ತು. 450 ರೂಪಾಯಿ, 500 ರೂಪಾಯಿ ಹೆಚ್ಚು ಕಮ್ಮಿ ಹೋಗಿದೆ ಗ್ಯಾಸು. ಸೊ ಟ್ರಾಫಿಕ್ ಹೆವಿ ಇರೋದ್ರಿಂದ ಸೊ ಅಷ್ಟು ಆಯಿತು ಗ್ಯಾಸು. ಟೋಟಲಾಗಿ ಬಂದ್ಬಿಟ್ಟು ಗಾಡಿ ಇವತ್ತು 137 ಕಿಲೋಮೀಟ್ರ್ ಓಡಿದೆ. ಸೊ CNGಲಿ 163 ಓಡಿದೆ ಗಾಡಿ ನಂದು. CNG ಹಾಕ್ಸ್ದಾಗಿಂದ ನೆನ್ನೆ. ಸೊ ಇನ್ನೂ 2 ಪಾಯಿಂಟ್ ಇದೆ CNG, ಫುಲ್ ಖಾಲಿ ಆಗಿಲ್ಲ ನೋಡಿ. ಇನ್ನೂ 2 ಪಾಯಿಂಟ್ CNG ಇದೆ. ಸೊ ಇನ್ನೂ 2 ಪಾಯಿಂಟ್ ಅಂದರೆ ಇನ್ನೊಂದು 40 ಕಿಲೋಮೀಟ್ರ್ ಈಸಿಯಾಗಿ ಓಡುತ್ತೆ. ಸೊ ಹೆಚ್ಚು ಕಮ್ಮಿ 200 ಕೊಡುತ್ತೆ ಅಲ್ಲಿಗೆ ಮೈಲೇಜು ಒಂದು CNG ಟ್ಯಾಂಕಲ್ಲಿ. ಏನೇ ಹೆವಿ ಟ್ರಾಫಿಕ್ ಇದ್ರೂ ಇವತ್ತು ಫುಲ್ ಟ್ರಾಫಿಕಲ್ಲೇ ಓಡಾಡಿರೋದು. ಸೊ ಖಾಲಿ ಅಂತೂ ಯಾವ ರೋಡು ಸಿಕ್ಕಿಲ್ಲ. ಇವಾಗ ಮನೆಗೆ ಹೋಗೋದು ಖಾಲಿ ಸಿಗ್ತಾ ಇರೋದು ಅಷ್ಟೇ ನನಗೆ. ಅದು ಬಿಟ್ಬಿಟ್ಟು ಬೆಳಿಗ್ಗೆಯಿಂದ ನಾನು ಆಲ್ಮೋಸ್ಟ್ ಹೋಗಿರೋ ರೋಡ್ ಎಲ್ಲನೂ ಹೆವಿ ಟ್ರಾಫಿಕ್ ಇದ್ದಿದ್ದೇನೆ. ಖಾಲಿ ರೋಡ್ ಯಾವುದು ಇವತ್ತು ಆ್ಯಕ್ಚುಲಿ ಯಾವುದು ಖಾಲಿ ಇಲ್ಲ, ನಾಳೆ ಹಬ್ಬ ಇರೋದ್ರಿಂದ. ಸೊ ಇವತ್ತು ಮಾರ್ಕೆಟ್ಗಳು ಅಲ್ಲಿ ಇಲ್ಲಿ ಅಂಗಡಿಗೆ ಹೋಗೋರು, ರೋಡ್ ಸೈಡ್ ಅಂಗಡಿಗಳು ಎಲ್ಲ ಸಿಕ್ಕಾಪಟ್ಟೆ ಜಾಮ್ ಆಗಿತ್ತು.
ಸೊ ಹಂಗಾಗಿ ಟ್ರಾಫಿಕ್ ಜಾಸ್ತಿ ಇತ್ತು ಇವತ್ತು. ಸೊ ಒಂದು 200 ಕಿಲೋಮೀಟ್ರ್ ಮೈಲೇಜ್ ಕೊಡ್ತಾಯಿದೆ. ತುಂಬ ಜನ ಕೇಳ್ತಾಯಿದ್ರಿ ಮೈಲೇಜ್ ಎಷ್ಟು ಕೊಡ್ತಾಯಿದೆ ಗಾಡಿ ನಿಮ್ಮದು, ಕಮ್ಮಿ ಆಗಿದೆ ಅಂತ. ಇಲ್ಲ, ನಂದು ಆಲ್ಮೋಸ್ಟ್ 180 ಪ್ಲಸ್ಸೇ ಕೊಡ್ತಾ ಇರೋದು. ನನಗೆ ಹೆಂಗೆ ಓಡಿಸಿದ್ರು 180 ಪ್ಲಸ್ ಕೊಡ್ತಾಯಿದೆ. ಕೆಲವೊಂದು ಬಂಕಲ್ಲಿ ಮೈಲೇಜ್ ಕೊಡಲ್ಲ, ಪ್ರೆಷರ್ ಇಲ್ಲ ಅಂದರೆ. ಸೊ ನಾನು ನೆನ್ನೆ ಹಾಕ್ಸಿದ ಬಂಕ್ ಬಂದ್ಬಿಟ್ಟು ಬೇರೆ ಬಂಕ್, ನಾರ್ಮಲಾಗಿ ನಾನು ಡೈಲಿ ಹಾಕ್ಸ್ತಾ ಇದ್ದಿದ್ದಲ್ಲ. ಸೊ ಡೈಲಿ ಹಾಕ್ಸ್ತಾ ಇರೋ ಬಂಕಲ್ಲಿ ಸ್ವಲ್ಪ ಪ್ರೆಷರ್ ಕಮ್ಮಿ ಇದೆ, ಅಲ್ಲಿ ಮೈಲೇಜ್ ಬರ್ತಾ ಇಲ್ಲ ಗಾಡಿ. ಸೊ ಹಂಗಾಗಿ ಬಂಕ್ ಚೇಂಜ್ ಮಾಡಿದೆ ನಾನು. ಸೊ ಬಂಕ್ ಚೇಂಜ್ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಕೊಟ್ಟಿದೆ ಮೈಲೇಜ್ ಇವತ್ತು. ಇನ್ಮೇಲಿಂದ ಅದೇ ಬಂಕಲ್ಲಿ ಹಾಕ್ಸೋಣ ಅಂತ ಇದ್ದೀನಿ. ಅಂದರೆ ಅದು ಬಂದ್ಬಿಟ್ಟು ಅವಲಹಳ್ಳಿ ಹತ್ರ ಇರೋದು, ಭಾರತ್ ಗ್ಯಾಸಲ್ಲಿ CNG ಇದೆ. ಸೊ ಅದು ಸ್ವಲ್ಪ ಪ್ರೆಷರ್ ಚೆನ್ನಾಗಿರುತ್ತೆ ಆ್ಯಂಡ್ ಮೈಲೇಜ್ ಚೆನ್ನಾಗಿ ಬರ್ತಾಯಿದೆ. ಇವತ್ತು 2300 ರೂಪಾಯಿ ಅರ್ನಿಂಗ್ಸು. ಹೆವಿ ಟ್ರಾಫಿಕಲ್ಲಿ ಓಡಿಸಿದ್ದೀನಿ, ಆದರೂ ಇಷ್ಟಿದೆ ಮೈಲೇಜು. ಆ್ಯಂಡ್ ಇನ್ನೊಂದು, ಗಾಡಿ ಆಫ್ ಆಗ್ತಾ ಇರೋದು. ಒಬ್ರು ಕಮೆಂಟ್ ಹಾಕಿದ್ರು ನನಗೆ, ಸಿಗ್ನಲಲ್ಲಿ ಗಾಡಿ ಆಫ್ ಆಗುತ್ತೆ ಅಂತ. ಹೌದು ಬ್ರೋ, ನಂದು ಆಫ್ ಆಗ್ತಾಯಿದೆ. RPM 550 to 600 RPM ಇದೆ. ಆಲ್ಮೋಸ್ಟ್ 700 ಮೇಲೆ ಇರಬೇಕು RPM, ಗಾಡಿ ಅವಾಗ ಆಫ್ ಆಗಲ್ಲ. ಸೊ ನಂದು 550ರಿಂದ 600 ಇದೆ RPM. ಏನು ಸರ್ವಿಸಿಗೆ ಬಿಡಬೇಕು, ಆಲ್ರೆಡಿ 9740 ಓಡಿದೆ ಗಾಡಿ. ಸೊ ಸರ್ವಿಸಿಗೆ ಬಿಟ್ಬಿಟ್ಟು ಹೇಳ್ಬೇಕು ಅವ್ರಿಗೆ ಕಂಪ್ಲೇಂಟು, ಈ ಥರ ಆಫ್ ಆಗುತ್ತೆ, RPM ಡೌನ್ ಇದೆ ಅಂತ. ಭಾನುವಾರಕ್ಕೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಸರ್ವಿಸ್ದು. ಸೊ ಇವತ್ತು ಶೋರೂಮ್ ಅವರೇ ಫೋನ್ ಮಾಡಿದರು, ಗಾಡಿ ರನ್ ಆಗಿದೆಯಾ ಹೆಂಗೆ ಅಂತ. ಸೊ ಹೇಳಿದ್ದೀನಿ ಒಂದು 2-3 ದಿವಸ ಅಂತ ಹೇಳಿದೆ. ಆಲ್ಮೋಸ್ಟ್ ನಾಳೆ ಒಂದು ದಿವಸ, ನಾಡ್ದೊಂದು ದಿವಸ ಒಂದು ಸ್ವಲ್ಪ ಜಾಸ್ತಿ ಓಡುತ್ತೆ. ಸೊ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಅಪಾಯಿಂಟ್ಮೆಂಟ್ ಇದೆ, ಹೋಗ್ಬಿಟ್ಟು ಸರ್ವಿಸ್ ಬಿಡಬೇಕು. ಸೊ ಫಸ್ಟ್ ಸರ್ವಿಸು ಅಂದರೆ ಆಯಿಲ್ಗೆಲ್ಲ ಪೇ ಮಾಡ್ತಾ ಇರೋದು. ಇದು 3rd ಫ್ರೀ ಸರ್ವಿಸ್, ಲೇಬರ್ ಚಾರ್ಜಸ್ ಏನು ಹಾಕಲ್ಲ. ಸೊ ಎಷ್ಟಾಗುತ್ತೆ ಅಂತ ನನಗೂ ಏನೂ ಐಡಿಯಾ ಇಲ್ಲ, ಎಷ್ಟಾಗ್ಬೋದು ಏನು ಸರ್ವಿಸ್ ಕಾಸ್ಟು ಅಂತ ಎಲ್ಲ. ಯಾಕಂದರೆ ನಾನು ಆಲ್ಮೋಸ್ಟು ನಂದು ಮೊದಲಿದ್ದಿದ್ದ ಕಾರ್ಗಳು, ನನ್ನ ವ್ಯಾಗನಾರು ಸರ್ವಿಸ್ ಮಾಡಿಸಿದಾಗ, ಸೊ ಫಸ್ಟ್ ಪೇಯ್ಡ್ ಸರ್ವಿಸ್ ಬಿಲ್ಲೇ ನನಗೆ ಆಲ್ಮೋಸ್ಟ್ 7,000 ಚಿಲ್ಲರೆ ಏನೋ ಬಂದಿತ್ತು. ಅದು ಏನಕ್ಕೆ ಅಷ್ಟು ಬಂದಿತ್ತು ಅಂತ ನನಗೆ ನಿಜವಾಗ್ಲೂ ಅವಾಗ ಅಷ್ಟು ಐಡಿಯಾ ಇರಲಿಲ್ಲ. ಇವಾಗ ಒಂದು 3-4 ವರ್ಷದ ಹಿಂದೆ ಕಾರ್ಗಳ ಬಗ್ಗೆ. ಸೊ ಒಂದು 6,500-7,000 ಏನೋ ನಾನು ಪೇ ಮಾಡಿದ್ದು, ಅಂದರೆ 3rd ಫ್ರೀ ಸರ್ವಿಸ್ತೇನೆ. ಸೊ ಏನಕ್ಕೆ ಅಷ್ಟು ಬಂದಿತ್ತು ಅಂತ ಗೊತ್ತಿಲ್ಲ. ಸೊ ಅದಾದಮೇಲೆ ನಾನು ವ್ಯಾಗ್ನಾರ್ ಕೊಟ್ಬಿಟ್ಟು ಫೋರ್ಡ್ ಆಸ್ಪೈರ್ ತೊಗೊಂಡೆ. ಸೊ ಅದಿನ್ನೂ ಇದೆ ಗಾಡಿ, ಅದನ್ನೇನು ಕೊಟ್ಟಿಲ್ಲ. ಸೊ ಫೋರ್ಡ್ ಆಸ್ಪೈರ್ದು ಅದು ಸೆಕೆಂಡ್ ಸಲೇ ತೊಗೊಂಡಿದ್ದು. ಸೊ ಅದು ಪೇಯ್ಡ್ ಸರ್ವಿಸ್ ನಾನು ಇವಾಗ ಲಾಸ್ಟ್ ಒಂದು 5-6 ಮಂತ್ಸ್ ಆಗ್ತಾ ಬಂತು ಅನ್ಸುತ್ತೆ ಸರ್ವಿಸ್ ಮಾಡಿಸಿ. ಸೊ ಅದ್ರದ್ದು ಕಾಸ್ಟ್ ಕಂಪ್ಲೀಟ್ಲಿ ಪೇಯ್ಡ್ ಸರ್ವಿಸ್ ಬಂದ್ಬಿಟ್ಟು ನನಗೆ 7,000 ಆಗಿತ್ತು. ಇದು ಎಷ್ಟಾಗುತ್ತೆ ಅನ್ನೋ ಐಡಿಯಾ ಇಲ್ಲ, ನೋಡ್ಬೇಕು ಇವಾಗ ಎಷ್ಟಾಗ್ಬೋದು ಅಂತ. ಈ ಸಲ ಸರ್ವಿಸಿಗೆ ಬಿಟ್ಟಾಗ ಗೊತ್ತಾಗುತ್ತೆ ಆ್ಯಕ್ಚುಲಿ ಎಷ್ಟಾಗಿದೆ ಅಂತ. ಅದಾದಮೇಲೆ ನೆಕ್ಸ್ಟ್ ಮತ್ತೆ 20,000ಕ್ಕೆ ಸರ್ವಿಸ್ ಇರುತ್ತೆ. 16,000ಕ್ಕೆ ಗೇರ್ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಸೊ ಅದೆಲ್ಲ ಕಾಸ್ಟ್ಗಳು ಎಷ್ಟೆಷ್ಟಾಗುತ್ತೆ ಏನು ಅಂತ ಒಂದು ಪೇಯ್ಡ್ ಸರ್ವಿಸ್ ಆದಮೇಲೆ ನನಗೆ ಕನ್ಫರ್ಮಾಗಿ ಗೊತ್ತಾಗುತ್ತೆ ಎಷ್ಟು ಬರುತ್ತೆ ಅಂತ. ಸೊ ಇದನ್ನು ಫ್ರೀ ಸರ್ವಿಸ್ ಅಲ್ಲ, ಮೋಸ್ಟ್ಲಿ ಆಯಿಲ್ದು, ಏರ್ ಫಿಲ್ಟ್ರು, ಆಮೇಲೆ AC ಫಿಲ್ಟ್ರು, ಸೊ ಆ ಥರ ಚಿಕ್ಕ ಪುಟ್ಟ ಐಟಮ್ಸ್ದು ಮೋಸ್ಟ್ಲಿ ಇವಾಗ ಬರ್ಬೋದು. ನನಗನ್ಸೋ ಪ್ರಕಾರ ಒಂದು 3.5-4 ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಎಷ್ಟು ಬರುತ್ತೆ ಅಂತ, ನೋಡೋಣ. ಸಂಡೇ ಗೊತ್ತಾಗುತ್ತೆ. ಬಿಲ್ಲು ಸಂಡೇ ಈವ್ನಿಂಗ್ ಕೊಡ್ತಾರೆ ಅನಿಸುತ್ತೆ ಗಾಡಿನ. ಸಂಡೇ ಈವ್ನಿಂಗ್ ಕೊಟ್ಟಾಗ ಏನೇನಾಗಿದೆ ಏನು, ಏನೇನು ಚೇಂಜ್ ಮಾಡಬೇಕು. ಆ್ಯಂಡ್ ವೀಲ್ ಅಲೈನ್ಮೆಂಟ್ ಮಾಡ್ತಾರೆ. 10,000 ಓಡಿದೆ ಗಾಡಿ. ಸೊ ವೀಲ್ ಅಲೈನ್ಮೆಂಟ್ ಮಾಡ್ತಾರೆ. ಸೊ ಅದೆಲ್ಲ ಮಾಡಿದಾಗ ಒಂದು ಬರ್ಬೋದು, ಒಂದು 5,000 ಹತ್ತತ್ರ ಸರ್ವಿಸ್ ಕಾಸ್ಟು. ಯಾರಿಗಾದ್ರೂ ಗೊತ್ತಿದ್ರೆ ಗಾಡಿ ಇಟ್ಟಿರೋರು ಮಾಡಿಸಿರ್ತೀರಾ 3rd ಫ್ರೀ ಸರ್ವಿಸು. ಸೊ ಎಷ್ಟು ಬರುತ್ತೆ ಅಂತ ಒಂದು ಕಮೆಂಟ್ ಹಾಕಿ, ನಿಮಗೆ ನಿಮ್ಮ ಗಾಡಿ ಎಷ್ಟು ಬಂದಿದೆ ಕಾಸ್ಟು, ಸರ್ವಿಸ್ ಕಾಸ್ಟ್ ಅಂತ. ಸೊ ಇಷ್ಟು ಇವತ್ತಿನ ಅರ್ನಿಂಗ್ಸ್ ಬಗ್ಗೆ. ಆ್ಯಂಡ್ ಇದು ಇವತ್ತಿನ ವೀಡಿಯೋ ಆಗಿತ್ತು. ಸಿಗೋಣ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ. ಆ್ಯಂಡ್ ತುಂಬ ಕಮೆಂಟ್ ಆಗ್ತಿದ್ದೀರಿ ಲಾಂಗ್ ವೀಡಿಯೋಸ್ ಮಾಡಿ ಅಂತ. ಏನಾಗುತ್ತೆ ಅಂದರೆ ಬ್ರದರ್, ಇವಾಗ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಬಿದ್ದಾಗ ವೀಡಿಯೋಗಳು ಮಾಡ್ಕೊಳಕ್ಕಾಗಲ್ಲ ನನಗೆ, ಒಂದೊಂದೇ ಡ್ರಾಪ್ ಆದ ತಕ್ಷಣ. ಸೊ ಹಂಗಾಗಿ ತುಂಬ ಲಾಂಗ್ ಆಗ್ತಾಯಿಲ್ಲ ವೀಡಿಯೋ. 2-3 ಡ್ಯೂಟಿ ಆದಮೇಲೆ ಒಂದೇ ಸಲ ಹೇಳ್ಬಿಡ್ತಾಯಿದ್ದೀನಿ. ಸೊ 1 ನಿಮಿಷದಲ್ಲೇ ಆಗೋಗುತ್ತೆ ನಾನು ಎಷ್ಟೇ ಹೇಳಿದ್ರು. ಹಂಗಾಗಿ ವೀಡಿಯೋ ತುಂಬ ಚಿಕ್ಕದಾಗ್ತಾಯಿದೆ. ಸೊ ಟ್ರೈ ಮಾಡ್ತೀನಿ ಒಂದೊಂದು ಡ್ರಾಪ್ ಆದಮೇಲೂ ವೀಡಿಯೋ ಮಾಡೋಕ್ಕೆ. ಬ್ಯಾಕ್ ಟು ಬ್ಯಾಕ್ ಇವಾಗ ಕೆಲವೊಂದ್ಸಲಿ ಏನಾಗುತ್ತೆ, ಏನೋ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇರ್ತೀವಿ. ಸೊ ಆಲ್ರೆಡಿ ಡ್ಯೂಟಿ ಬಿದ್ದುಬಿಟ್ಟಿರುತ್ತೆ, ಏನೋ ಡ್ರಾಪೇ ಮಾಡಿರಲ್ಲ ನಾವು, ಆಲ್ರೆಡಿ ಡ್ಯೂಟಿ ಬಿದ್ದಿರುತ್ತೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಅಂಥ ಟೈಮಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಇವ್ರನ್ನ ಡ್ರಾಪ್ ಮಾಡಿಬಿಟ್ಟು ಪಟ್ಟಂತ ಹಂಗೆ ಕಸ್ಟಮರ್ ಲೊಕೇಶನ್ಗೆ ಹೋಗ್ಬಿಡ್ತೀವಿ. ಸಿಟಿ ಒಳಗಡೆ ಇದ್ದಾಗ ನಿಮಗೆ ಗೊತ್ತು, ಫೋನ್ ತೆಗೆಯೋದು, ವೀಡಿಯೋ ಮಾಡೋದು ಎಲ್ಲ ಆಗಲ್ಲ. ಸೊ ಹಂಗಾಗಿ ತುಂಬ ಚಿಕ್ಕದಾಗುತ್ತೆ ವೀಡಿಯೋ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಟ್ರೈ ಮಾಡ್ತೀನಿ ಆದಷ್ಟು ದೊಡ್ಡ ವೀಡಿಯೋಗಳು ಮಾಡೋಕ್ಕೆ, ಹಾಕೋಕ್ಕೆ.
ಇವತ್ತು 10 ಗಂಟೆಗೆ ಆ್ಯಕ್ಚುಲಿ ಬಿಟ್ಟಿದ್ದಿತ್ತು, ಡ್ಯೂಟಿ ಸ್ಟಾರ್ಟ್ ಆಗಿದ್ದು 10 ಗಂಟೆಗೆ. ಸೊ ಒಂದು 3 ಅವರ್ ಗ್ಯಾಪ್ ತೊಗೊಂಡಿದ್ದೆ ಮಧ್ಯ, ಏನೋ ಕೆಲಸ ಇತ್ತು ಅಂತ. ಸೊ ಅದೆಲ್ಲಾಗಿ 2300 ರೂಪಾಯಿ ಇವತ್ತಿನ ಅರ್ನಿಂಗ್ಸ್ ಆಗಿದೆ. ಸೊ ಗೋ ಹೋಮ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇದು ಯಾವುದೋ ಒಂದು ಹೊಸದು ಆಪ್ಷನ್ ಬೇರೆ ಬಿಟ್ಬಿಟ್ಟಿದ್ದಾನೆ ಊಬರಲ್ಲಿ, ಗೋ ನಾನ್ ಎ ಸಿ ಅಂತ. ನಾನ್ ಎ ಸಿ ಅಂತ ಆ ರೇಟ್ಗೂ ವರ್ಕೌಟೇ ಆಗೋಲ್ಲ. ಆ ರೇಟಲ್ಲಿ ಮಾಡಿಬಿಟ್ರೆ ನಾನ್ ಎ ಸಿ. ನಾರ್ಮಲ್ ಗೋದಲ್ಲಿ ಮಾಡಿದ್ರೆ ವರ್ಕೌಟ್ ಆಗ್ತಾ ಇರಲಿಲ್ಲ ನಮಗೆ. ಇನ್ನು ಸಡನ್ ಡ್ಯೂಟೀಸ್ ಕಾಯ್ತೀವಿ ಅಂದರೆ ಬೀಳೋದೇ ಇಲ್ಲ ಸಡನ್ ಡ್ಯೂಟೀಸ್. ಇವತ್ತು ಒಂದೇ ಡ್ಯೂಟಿ ಬಿದ್ದಿರೋದು ಊಬರಲ್ಲಿ ಸಡನ್ದು. ಸೊ ಹಂಗಾಗಿ ಗೋದಲ್ಲೇ ಮಾಡಬೇಕು. ಇವಾಗ ನಾನ್ ಎ ಸಿ ಗೋ ಅಂತ ಬೇರೆ ಬಿಟ್ಬಿಟ್ಟಿದ್ದಾನೆ. ಎ ಸಿ ಆನ್ ಮಾಡದೇ ಇರಲಿ ಏನಂತ ಡಿಫ್ರೆನ್ಸ್ ಆಗೋಲ್ಲ. ಅದು ರೇಟ್ ತುಂಬ ಕಮ್ಮಿ ಆಗೋಗುತ್ತೆ ಅಷ್ಟೇ. ಕಸ್ಟಮರ್ಗೆ ಆ್ಯಕ್ಚುಲಿ ಬೆನಿಫಿಟ್ ಇದೆ ಅದರಿಂದ. ನಮ್ಮಂಥ ಡ್ರೈವರ್ಗಳಿಗೆ ಏನೂ ಬೆನಿಫಿಟ್ ಅಲ್ಲ. ಊಬರಲ್ಲಿ ಕೊಡೋದೇ ಮೊದಲೇ ಕಮ್ಮಿ ರೇಟು. ಅದರಲ್ಲಿ ಈ ಥರ ಹೊಸ ಫೀಚರ್ಗಳನ್ನೆಲ್ಲ ತಂದ್ಬಿಟ್ಟವನು ಇನ್ನೂ ರೇಟ್ ಕಮ್ಮಿ ಮಾಡೋದಂದರೆ ತುಂಬ ಪ್ರಾಬ್ಲಮ್ ಅದು ನಮಗೆ. ಈ ರೇಟಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಕಷ್ಟ ಆಗೋಗುತ್ತೆ ಮೇಂಟೈನ್ ಮಾಡೋದು. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವುದೋ ಗಾಡಿ ನಿಂತ್ಕೊಂಡಿದ್ರು, ಪಾಪ ಕೆಟ್ಟೋಗಿತ್ತು ಅನಿಸುತ್ತೆ. ಸೈಡ್ಗೆ ಹಾಕೋಣ ಅಂದರೆ ಹಿಂದುಗಡೆಯಿಂದ ಗಾಡಿಗಳು ಬರ್ತಾಯಿದ್ದಾವೆ. ನೋಡೋಣ ನಾಳೆ ಎಷ್ಟಾಗುತ್ತೆ ಅಂತ. ನಾಳೆ ಹಬ್ಬ ಆ್ಯಕ್ಚುಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನನಗನ್ಸೋ ಪ್ರಕಾರ ಕಮ್ಮಿ ಇರ್ಬೋದು ನಾಳೆ ಡ್ಯೂಟೀಸು, ಹಬ್ಬ ಇರೋದ್ರಿಂದ. ಅಂದರೆ ತುಂಬ ಯಾರೂ ಓಡಾಡಲ್ಲ ಜಾಸ್ತಿ. ಸೊ ಹಂಗಾಗಿ ನೋಡೋಣ ಎಷ್ಟಾಗುತ್ತೆ ಗೊತ್ತಿಲ್ಲ. ನಾಳೆ ಟ್ರೈ ಮಾಡೋಣ ಆದಷ್ಟು ಮಾಡೋಕ್ಕೆ. ಸೊ ರೋಡ್ ಖಾಲಿ ಇರುತ್ತೆ ಅಂದ್ಕೊಳ್ತೀನಿ ಮೇನ್ಲಿ. ನಾಳೆ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಂತ ಅನಿಸುತ್ತೆ. ಸೊ ನೋಡೋಣ ಟ್ರಾಫಿಕ್ ಕಮ್ಮಿ ಇರುತ್ತಾ, ಡ್ಯೂಟೀಸ್ ಇರುತ್ತಾ ಇರಲ್ವಾ ನಾಳೆ, ಏನಾಗುತ್ತೆ ಕತೆ, ಅಂದ್ಕೊಂಡು ಟಾರ್ಗೆಟ್ ರೀಚ್ ಆಗುತ್ತಾ ಅಂತ ಎಲ್ಲ. ಆ್ಯಂಡ್ ನಿನ್ನೆ ಮಧ್ಯಾಹ್ನ ಮಾಡಿದ್ದು ಅರ್ನಿಂಗ್ಸ್ ಆಗಿಲ್ಲ ಅಂತ ತುಂಬ ಜನ ಹೇಳ್ತಾಯಿದ್ರಿ. ಹೌದು, ನಿನ್ನೆ ಮಧ್ಯಾಹ್ನ ಮಾಡಿದ್ದೆ, ಹಾಗಂತ ನೈಟ್ 11 ಗಂಟೆ ತನಕ ಎಲ್ಲ ಮಾಡಿದ್ರು ಅಷ್ಟು ಕಮ್ಮಿ ಅಲ್ಲ. ಸೊ ಕೆಲವು ಸಲ ಆಗುತ್ತೆ, ಕೆಲವು ಸಲ ಆಗಲ್ಲ. ಸೊ ಇದು ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದು ಸಲ ಡ್ಯೂಟಿನೇ ಇರಲ್ಲ. ಸೊ ಹಂಗಾಗಿ ಪ್ರಾಬ್ಲಮ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ನೋಡೋಣ ಇವತ್ತು ಇಷ್ಟಾಗಿದೆ, ನಾಳೆ ಎಷ್ಟಾಗುತ್ತೆ ನೋಡೋಣ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್.